ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹೀಗೇನು ಚುನಾವಣೆಯಲ್ಲಿ ಅಖಾಡಕ್ಕಿಳಿದು ಮಾಡ್ತಾ ಇರುವಂತ ಹಲವು ರಾಜಕಾರಣಿಗಳಲ್ಲಿ ಈಗ ಯುವಕರಾಗಿ ಅಖಾಡಕ್ಕಿಳಿದಂತ ಏನು ಸಮರ್ಥ ಇವತ್ತು ಪ್ರಚಾರಕ್ಕೆ ಹೋದ ಸಮಯದಲ್ಲಿ ಒಂದು ರೀತಿಯಾಗಿ ಮುಖ ಭಂಗ ಆಯ್ತಾ ಅಂತಾನೆ ನೋಡ್ಬೋದು. ಯಾಕೆಂದ್ರೆ ಒಬ್ಬ ಸಾಮಾನ್ಯ ಮಹಿಳೆ ಇವತ್ತು ನಮಗೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಟೈಮ್ದಲ್ಲಿ ಯಾರು ನಮ್ಮಲ್ಲಿ ಗಮನ ಹರಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಸಮರ್ಥಗೆ ಇವತ್ತು ನೇರವಾಗಿನೇ ವಾಗ್ದಾಳಿ ಮಾಡಿರುವಂಥದ್ದು. ಆದ್ರೆ ಸಮರ್ಥ ಅದಕ್ಕೆ ಕುಗ್ಗದೇನೆ ನಾವು ಖಂಡಿತವಾಗ್ಲೂ ನನ್ನನ್ನ ಅಧಿಕಾರಕ್ಕೆ ತಂದ್ರೆ ಇದನ್ನೆಲ್ಲ ನಾವು ಪರಿಹಾರ ಮಾಡಿ ಕೊಡ್ತೀವಿ ಅನ್ನೋ ವಿಚಾರವನ್ನು ಕೂಡ ಅಲ್ಲಿ ಮಾತಿನ ಚಕಮಕಿ ನಡೀತಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಇನ್ನೂ ಸಮರ್ಥ ತುಂಬಾ ಕಡಿಮೆ ವಯಸ್ಸಿನಲ್ಲಿ ಇವತ್ತು ಕಾಂಗ್ರೆಸ್ ಪರ ಬ್ಯಾಟಿಂಗ್ ಮಾಡ್ತಾ ಇರುವ ಸಮರ್ಥ್ಗೆ ಈಗಾಗಲೇ ಬಹಳ ಒಂದು ನಾಯಕರ ಕಡೆಯಿಂದ ಬೆಂಬಲ ಸಿಗ್ತಾ ಇರುವಂತದ್ದು. ಆದ್ರೆ ಈ ರೀತಿಯಾಗಿ ಸಾಮಾನ್ಯರ ಈ ರೀತಿಯಾಗಿ ಬಂದೇ ಬರುತ್ತೆ, ಈ ರೀತಿಯಾಗಿ ಯಾವ ರೀತಿಯಾಗಿ ಎದುರಿಸ್ತಾರೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಇದೊಂದು ಸವಾಲಾಗಿತ್ತು ಅನ್ನೋದನ್ನು ಕೂಡ ನೋಡ್ಬೋದು. ಯಾಕಂದ್ರೆ ಒಬ್ಬ ಸಾಮಾನ್ಯ ಮಹಿಳೆ ನಮಗೇನು ಅಭಿವೃದ್ಧಿ ಇಲ್ಲ ಅಂದಾಗ ಅಲ್ಲಿ ಪಕ್ಷಕ್ಕೆ ತೊಂದರೆನ ಅಥವಾ ಅವ್ರ ಕುಟುಂಬದಿಂದ ಬಂದಂತ ಏನು ರಾಜಕಾರಣ ಬರ್ತಾ ಇತ್ತು ಇನ್ನು ಅಭಿವೃದ್ಧಿ ಕಾಣಿಲ್ವಾ ಅನ್ನೋ ವಿಚಾರನೂ ಕೂಡ ಎಲ್ಲೋ ಒಂದು ಕಡೆ ಅಲ್ಲಿ ಎದ್ದು ಕಾಣ್ತಾ ಇದ್ದೇನೆ ಅಂತ ಹೇಳ್ಬೋದು. ಯಾಕಂದ್ರೆ ಆದ್ರೆ ಸಮರ್ಥ ಈಗಾಗಲೇ ಯುವಕ ಆಗಿದ್ದಾನೆ, ಮುಂದೇನ್ ಮಾಡ್ತಾನೆ ಅನ್ನೋದು ಕೂಡ ನೋಡ್ಬೇಕು. ಸಮರ್ಥ